ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುಂದರ್. ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡಾಕತ್ತೀರಿ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ತಾ, ಈ ಒಂದು ವಿಡಿಯೋದಾಗ ಏನು ಸ್ಲೈಡ್ ಇಲ್ಲ, ಏನೂ ಇಲ್ಲ ಇವತ್ತ. ಓಕೆ, ಏನೈತಂದ್ರ ಮುಖ್ಯವಾಗಿ ನಾವು ಇವತ್ತಿನ ವಿಡಿಯೋದೊಳಗೆ ಏನು ಡಿಸ್ಕಸ್ ಮಾಡತ್ತೇವೆ ಅಂದ್ರೆ ಇಫ್ ಕ್ಲಾಸ್ ಅಂತಕ್ಕಂಥದ್ದು, ಇದರ ಅಂದ್ರೆ ಏನು, ಇದು ಯಾವಾಗ ಬಳಸಬೇಕು ಏನು ಅಂತಕ್ಕಂತಹ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಮಾಡಕ್ಕೆ. ಓಕೆ, ಪ್ರತಿಯೊಂದು ಎಕ್ಸಾಮ್ಗಳಿಗೆ ಸ್ಟೇಟ್ ಲೆವೆಲ್ ಆಗಿರ್ಬೋದು, ಸೆಂಟ್ರಲ್ ಲೆವೆಲ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ಗಳಿಗೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಇದು. ಓಕೆ ಸರ್, ಏನ್ರಿ ಇಫ್ ಕ್ಲಾಸ್ ಅಂದ್ರ ಅಂತಕ್ಕಂಥದನ್ನ ನೋಡೋಣ. ಹೌದಾ, ಇದ್ರೊಳಗೆ ಏನಾಗ್ತದೆ ಅಂದ್ರೆ ಒಂದು ಸೆಂಟೆನ್ಸ್ ನೋಡ್ರಿ. ಇಫ್ ಐ ಸ್ಟಡಿ ಹಾರ್ಡ್, ಓಕೆ, ಐ ವಿಲ್ ಪಾಸ್ ಇನ್ ದ ಎಕ್ಸಾಮ್. ಐ ವಿಲ್ ಪಾಸ್. ಓಕೆ, ಇದೊಂದು ಕಾಮ ಇರ್ತದೆ. ಇದು ಒಂದು ಇಫ್ ಕ್ಲಾಸಿನ ಒಂದು ಸೆಂಟೆನ್ಸ್. ಇಫ್ ಕ್ಲಾಸಿನ ಒಂದು ಸೆಂಟೆನ್ಸ್ ಅಂತ ತಿಳ್ಕೊಡ್ರಿ. ಓಕೆ, ಇಫ್ ಕ್ಲಾಸಿನ ಸೆಂಟೆನ್ಸ್ ಆದಾಗ ಈ ಸೆಂಟೆನ್ಸ್ ಒಳಗೆ ಏನೇನ್ ಇರ್ತೈತಿ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಓಕೆ, ಇವುಗಳಿಗೆ ಮತ್ತೆ ಏನಂತ ಕರಿತೀವಿ ಅಂದ್ರೆ ಇಫ್ ಕಂಡೀಷನಲ್ಸ್ ಅಂತ ಕರಿತೀವಿ. ಇಫ್ ಕಂಡೀಷನಲ್ಸ್. ಓಕೆ, ಇದ್ರೊಳಗೆ ಏನೇನು ಬರ್ತಾವ, ಎಷ್ಟು ಕಂಡೀಷನ್ಸ್ ಬರ್ತಾವ, ಝೀರೋ ಕಂಡೀಷನಲ್ ಅಂತ ಎದಕ್ ಅಂತೀವಿ, ಝೀರೋ ಅಂದ್ರೆ ಏನು, ಒಂದನೇದೇನು, ಎರಡನೇದೇನು, ಮೂರನೇದೇನು, ನಾಲ್ಕನೇದೇನು, ಎಲ್ಲ ಎಂಟೈರ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಅದೇ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಜೀರೋ ಕಂಡೀಷನ್ಸ್, ಆಮೇಲೆ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು, ಈ ರೀತಿಯಾಗಿರ್ತಕ್ಕಂಥ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀವಿ. ಓಕೆ, ನೀವೇನ್ ಮಾಡ್ಬೇಕಂದ್ರೆ ಈ ಟೆನ್ಸ್ ಹೆಂಗ್ ಸಿರೀಸ್ ಮಾಡಿದ್ದಿಲ್ಲ, ಇದು ಅದೇ ರೀತಿಯಾಗಿರ್ತಕ್ಕಂತಹ ಇಫ್ ಕಾನ್ಸೆಪ್ಟಿನ ಒಂದು ಸಿರೀಸ್ ಆಗ್ತದೆ. ಓಕೆ, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟು, ಬಹಳಷ್ಟು ಮುದ್ದಾಗಿರ್ತಕ್ಕಂಥ ಕಾನ್ಸೆಪ್ಟ್. ಇದನ್ನ ನೀವೇನ್ ಮಾಡಬೇಕು, ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹೌದಾ, ಯಾರ್ಯಾರಿಗೆ ಟೆನ್ಸ್ ಬರ್ತಾವ ಈ ಒಂದು ಕ್ಲಾಸು 100% ಅವ್ರಿಗೆ ಏನಾಕೈತಿ ಒಂದ ಸಲ ನೋಡ್ಗುಡ್ಕ ತಿಳಿದು ಬಿಡ್ತೀವಿ. ಓಕೆ, ಟೆನ್ಸ್ ನೀವು ಕಲಿಬೇಕಾಗಿತ್ತಂದ್ರೆ ನಮ್ಮ ಪ್ಲೇ ಲಿಸ್ಟ್ ಐತಿ, ಹೋಗ್ರಿ ಟೆನ್ಸ್ ಅನ್ನ ನೋಡ್ರಿ. ನಿಮ್ಗೆ ಅಲ್ಲಿ ಏನಾಕೈತಿ ಎಂಟೈರ್ ಟೆನ್ಸ್ ಯಾರು ಕಲಿಸ್ತಂತ ಕಾನ್ಸೆಪ್ಟ್ಗಳನ್ನ ನಾವು ಅಲ್ಲಿ ಕಲಿಸಿವಿ. ಓಕೆ, ಯಾರು ಟೆನ್ಸ್ ಅನ್ನ ಯೂಟ್ಯೂಬ್ ಒಳಗೆ ಹೇಳ್ಕೊಡಂಗಿಲ್ಲ, ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ತಾರ. ಬಟ್ ನಾವೇನ್ ಮಾಡೀವಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಕಾಸ ಟೆನ್ಸ್ ಅನ್ನ ಒಂದು ಕ್ಲಾಸ್ ಅನ್ನ ಮಾಡೀವ್ರಿ. ಹೋಗಿ ಕಾಸ ನೋಡ್ರಿ. ಎಸ್, ಅದೇ ರೀತಿಯಾಗಿ ಸರಿ, ಇಲ್ಲಿ ಏನೈತಂದ್ರೆ ಇಲ್ಲಿ ಒಂದ್ ಐತಿ ಸೆಂಟೆನ್ಸ್, ಇಲ್ಲಿ ಒಂದು ಸೆಂಟೆನ್ಸ್ ಐತಿ ಅಂತ ಹೇಳ್ತೀವಿ. ಹೌದಾ, ದೇರ್ ಆರ್ ಟೂ ಸೆಂಟೆನ್ಸ್. ಹೌದಾ, ಈ ಸೆಂಟೆನ್ಸ್ಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಇದೇನಂದ್ರೆ ಒಂದು ಕಂಡೀಷನ್ ಐತಿ. ಇದಕ್ಕೆ ಏನಂತ ಕರಿತೀವ್ರಿ, ಒಂದು ಕಂಡೀಷನ್ ಅಂತ ಕರಿತೇವೆ. ಈ ಕಂಡೀಷನ್ ಆದ್ಮೇಲೆ ಇಲ್ಲಿ ಏನ್ ಕೊಡ್ತಿದ್ರೆ ರಿಸಲ್ಟ್ ಅಂತ. Okay, this is condition, this is result, this is if condition, if conditionals. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ಹೌದಾ ಸರ್, ಇವು ಎಕ್ಸಾಮ್ ಒಳಗೆ ಹೆಂಗ್ ಬರ್ತಾವ್ರಿ ಕ್ವಶನ್ಸ್ ಅಂದಾಗ ತಿಳ್ಕೊರಿ. ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಕೊಟ್ಟು ಇಲ್ಲಿ ಗ್ಯಾಪ್ ಕೊಡ್ತಾನೆ, ಇಲ್ಲಿ ಏನ್ ಬಳಸ್ತೀರಿ, ಅಚಾನಕ್ ಇಲ್ಲೇ ಗ್ಯಾಪ್ ಕೊಡ್ತಾನೆ, ಇಲ್ಲಿ ಏನ್ ಬಳಸ್ತೀರಿ. ಓಕೆ, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಅವ ಎಕ್ಸಾಮ್ಗೆ ಕೇಳ್ತಾನೋ ಅಂತಕ್ಕಂಥದ್ದನ್ನ ಎವ್ರಿ ಒಂದು ಕ್ಲಾಸಸ್ ಒಳಗೆ ನಿಮ್ಗೆ ಹೇಳ್ತೇನೆ. ಡೋಂಟ್ ವರಿ ಅಬೌಟ್ ದಟ್. ಕ್ಲಾಸ್ ಅಂದ್ರೆ ಏನ್ರಿ, ಸೆಂಟೆನ್ಸಸ್ಗಳಿಗೆ ಕ್ಲಾಸ್ ಅಂತ ಕರಿತೀವಿ. ಹೌದಾ, ಕ್ಲಾಸಸ್ ಆರ್ ಸೆಂಟೆನ್ಸಸ್. ಎಸ್, ಯಾವ ರೀತಿಯಾಗಿರ್ತಕ್ಕಂತಹ ಇವು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತಾವ, ವಿತ್ ಕ್ವಶನ್ನು ವಿತ್ ಕಾನ್ಸೆಪ್ಟ್ ಒಂದಿಗೆ ಏನ್ ಮಾಡ್ತೇನೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಎಸ್, 100% ಲರ್ನಿಂಗ್ ಇರ್ತೈತಿ. ಶಾರ್ಟ್ ನಿಮಗೇನ 100% ಯಾವ ರೀತಿಯಾಗಿರ್ತಕ್ಕಂತಹ ತಪ್ಪುಗಳನ್ನ ಕೇಳ್ತಾನೆ, ಹಿಂಗೆ ಬಂದಾಗ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತಕ್ಕಂಥದನ್ನು ಕೂಡ ಏನ್ ಮಾಡೋಣ. ಓಕೆ, ಯಾವಾಗಿರ್ಲಿ ಎತ್ತರಿಂದ ಕೂಡಿರ್ತಾವು, ಒಂದು ಕಂಡೀಷನ್ ಇಂದ ಕೂಡಿರ್ತದ, ಇನ್ನೊಂದು ರಿಸಲ್ಟ್ ಇಂದ ಕೂಡಿರ್ತದ. ಒಂದು ಕಂಡೀಷನ್ ಮತ್ತು ಒಂದು ರಿಸಲ್ಟ್ ಅನ್ನ ಇನ್ವಾಲ್ವ್ ಆಗಿರ್ತದ. ಈ ಒಂದು ಕ್ಲಾಸಸ್ ಇನ್ವಾಲ್ವ್ ಆಗಿರ್ತಾವ. ಎಸ್, ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಐತಿ. ಹೌದಾ, ಎಕ್ಸಾಮ್ ಒಳಗ ಹೆಂಗೂ ಕೇಳ್ಬೋದು. ಎಸ್, ಎಕ್ಸಾಮ್ ಒಳಗೆ ನೋಡ್ರಿ ಯಾವ ಕ್ಲಾಸಸ್ಗಳನ್ನ ಯಾವ ರೀತಿಯಾದ್ರೂ ಕೇಳ್ಬೋದು. ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಕೇಳ್ಬೋದು, ಎರರ್ ಒಳಗೆ ಕೇಳ್ಬೋದು, ಎಲ್ಲೂ ಕೇಳಬಹುದು. ಎಸ್, ಹೆಂಗೂ ಕೇಳ್ಬೋದು, ಎಲ್ಲೂ ಕೇಳ್ಬೋದು. ಅದಕ್ಕೋಸ್ಕರ ಏನು ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನಾನು ಹಾಕಿರ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಆದಷ್ಟು ಜಲ್ದಿ ಸಿಗ್ತಾ ಹೋಗ್ತಾವ. ನೀವೇನು ಮಾಡ್ತೀರಿ, ಕಲಿತಾ ಹೋಗ್ತೀವಿ. ಎಸ್, ಇಫ್ ಕ್ಲಾಸಸ್ ಮೇಲೆ ಯಾಕೆ ನಾವು ವಿಡಿಯೋ, ಇದೊಂದು ಇಂಟ್ರೊಡಕ್ಷನ್ ಯಾಕೆ ವಿಡಿಯೋ ಮಾಡಿನಂದ್ರೆ ನಿಮಗೆ ಮೊದಲಿಗೆ ಗೊತ್ತಿರಬೇಕು ಆ ಇಫ್ ಕ್ಲಾಸ್ ಅಂದ್ರೆ ಏನು. ಎಸ್, ಇಫ್ ಐ ಸ್ಟಡಿ ಐ ವಿಲ್ ಪಾಸ್. ನಾ ಏನಾದರೂ ಸ್ಟಡಿ ಮಾಡಿದ್ನಂದ್ರ ನಾ ಪಾಸ್ ಆಗ್ತೀನಿ ಫ್ಯೂಚರ್. ಯಾವ ಟೆನ್ಸ್ ಬಂದಾಗ ಯಾವ ಟೆನ್ಸ್ ಬಳಸಬೇಕು, ಯಾವ ಟೆನ್ಸ್ ನ ಬಳಸಬಾರದು ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಮಾಹಿತಿಯನ್ನ ನೀವು ಇಲ್ಲೇನು ಮಾಡಬೇಕು, ಗ್ರಹಿಸಿಕೊಳ್ಬೇಕಾಗ್ತದೆ.
ಹೌದಾ? ನೋಡ್ರಿ, ಎಲ್ಲಾ ಬಹಳಷ್ಟು ಕಾನ್ಸೆಪ್ಟ್ಗಳನ್ನ ನೀವು ಕಲ್ತಿರ್ಬೋದು. ಇದೊಂದೇನೋ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗ್ತದೆ. ಇಫ್ ಕ್ಲಾಸ್ ಬಹಳಷ್ಟು ಜನರಿಗೆ ಕ್ವಶನ್ಸ್ಗಳು ಬಂದ್ ಹೋಗ್ಯಾವ. ಅವರು ನಮ್ಗೆ ಅವಾಗ ಇಫ್ ಕ್ಲಾಸ್ ಮೇಲೆ ಮಾಡ್ರಿ, ಕ್ಲಾಸಸ್ ಕಂಡೀಷನಲ್ಸ್ ಮೇಲೆ ಮಾಡ್ರಿ ಅಂತಕ್ಕಂಥದನ್ನ ಬಹಳಷ್ಟು ಸಲ ನೀವು ಹೇಳಿರಿ. ಅದಕ್ಕೋಸ್ಕರ ನಿಮ್ಮ ಒಂದು ನೀವು ಕೇಳ್ಕೊಂದಿರ ಅಂತ ಹೇಳಿ ಕೆಲಸ ನಾನು ಮಾಡಿಕೊಡಕತ್ತೀನಿ. ಎಸ್, ಓಕೆ. ಹಂಗಿದ್ರೆ ಏನು ಮಾಡೋಣ, ಇಲ್ಲಿರ್ತಕ್ಕಂತಹ ಕ್ಲಾಸಸ್ ಎಷ್ಟು ಅದಾವ ಅಂತಕ್ಕಂಥದ್ದನ್ನ ನೋಡೋಣ. ಓಕೆ, ಒಂದು ಕ್ಲಾಸಸ್. ಆ ಕ್ಲಾಸಸ್ ಅದು ಇಫ್ ಕ್ಲಾಸ್. ಇಫ್ ಕ್ಲಾಸಸ್ ಇದ್ರೊಳಗೆ ಏನಾಗ್ತದ, ಒಂದು ಜೀರೋ ಕ್ಲಾಸ್ ಅಂತ ಮಾಡ್ತೀವಿ, ಜೀರೋ ಕಂಡೀಷನಲ್ಸ್. ಒಂದೇದು ಯಾವುದು, ಜೀರೋ ಕಂಡೀಷನಲ್ಸ್. ಎರಡನೇದ್ರೊಳಗೆ ಏನಾಗ್ತದಂದ್ರೆ ಮೂರು ಟೈಪ್ಸ್ ಬರ್ತವೆ. ಮೂರು ಟೈಪ್ಸ್ ಬರ್ತಾವೆ. ಒಂದನೇದ್ದು ಫಸ್ಟ್ ಕಂಡೀಷನಲ್ ಅಂತ ಕರಿತೀವಿ, ನೆನಪಿರ್ಬೇಕು. ಎರಡನೇದಕ್ಕೆ ಸೆಕೆಂಡ್ ಕಂಡೀಷನಲ್, ಇಫ್ ಸೆಕೆಂಡ್ ಕಂಡೀಷನಲ್ ಅಂತ ಕರಿತೀವಿ. ಸೊ ಇಫ್ ಸೆಕೆಂಡ್ ಕ್ಲಾಸ್ ಅಂತ ಕರಿತೀವಿ. ಸೊ ಫಸ್ಟ್ ಕ್ಲಾಸ್, ಇಫ್ ಫಸ್ಟ್ ಕ್ಲಾಸ್ ಅಥವಾ ಇಫ್ ಸೆಕೆಂಡ್ ಕ್ಲಾಸ್. ಓಕೆ, ಥರ್ಡ್, ಮೂರನೇದಕ್ಕೆ ಥರ್ಡ್ ಕಂಡೀಷನಲ್ ಅಂತ ಕರಿತೀವಿ, ಥರ್ಡ್ ಕಂಡೀಷನಲ್ ಅಥವಾ ಇಫ್ ಥರ್ಡ್ ಕ್ಲಾಸ್ ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ, ಕರಿಕತ್ತೀವಿ. ಓಕೆ, ನೋಡ್ರಿ ಎಷ್ಟೆಷ್ಟು ಅದಾವ. ಒಂದು ಜೀರೋ ಕಂಡೀಷನಲ್ಸು. ಈ ಜೀರೋ ಅಂದ್ರೆ ಇಲ್ಲಿ ಏನಿರ್ತೈತಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಓಕೆ, ನಿಮಗೆ ಏನು ಮಾಡ್ತೀನಿ ಈಗ, ಒಂದು ಸ್ವಲ್ಪ ಬ್ರೀಫ್ ಆಗಿ ಇವ್ರ ಬಗ್ಗೆ ಹೇಳ್ತೀನಿ ರೀ. ಹೆಂಗೆ ಹೇಳ್ತೀನಿ, ಒಂದು ಸ್ವಲ್ಪ ಬ್ರೀಫ್ ಆಗಿ, ಓಕೆ, ಶಾರ್ಟ್ ಆಗಿ ಹೇಳೋದು. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನಾಕತ್ತಂದ್ರ ಈ ಒಂದನ್ನ ತಗೊಂಡು ಎಂಟೈರ್ ಆಗಿ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ತೀವಿ, ಎಂಟೈರ್ ವೆರಿ ಡೀಪ್ ವೇ ಒಳಗೆ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಹೌದಾ? ಈಗ ನಿಮ್ಗೆ ಐಡಿಯಾ ಬರಲಿ, ಮೊದಲ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಬರಲಿ. ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಬಂದಾಗ ಏನಾಕತ್ತಂದ್ರ ನೀವು ಯಾವ ತರನಾಗಿರ್ತಕ್ಕಂಥದನ್ನ ನಾವು ಏನು ಕಲಿಬೇಕು, ಏನು ಕಲಿಬಾರ್ದು ಅನ್ನೋದು ನಿಮ್ಗೆ ಅರ್ಥ ಆಗ್ತೈತಿ. ನಾವು ಇದನ್ನ ಯಾಕೆ ಈ ಒಂದು 4 ವಿಡಿಯೋ 5 ವಿಡಿಯೋಗಳು ಬರ್ತಾವ, ಈ ವಿಡಿಯೋನ ನಾವು ಯಾಕೆ ನೋಡ್ಬೇಕು, ಇದನ್ನ ನೋಡ್ರೆ ನಮಗೆ ಏನು ಹೆಲ್ಪ್ ಆಕ್ಕೈತಿ ಅನ್ನೋದು ನಿಮಗೆ ಗೊತ್ತಾಕೈತಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗತ್ತಲ್ರಿ? ಎಸ್, ಹಂಗಿದ್ರೆ ನೋಡ್ರಿ ಇಲ್ಲೇ ಈಗ ಏನ್ ಮಾಡೋಣ ಅಂದ್ರ, ನೋಡ್ರಿ ಇಲ್ಲಿ ಏನ ಫಸ್ಟ್ ಏನ್ ಹೇಳಿದ್ನಿ, ಇಲ್ಲಿ ಇಫ್ ಅಂತಕ್ಕಂಥದ್ದು ಬರಿತೇನೆ. ಒಂದೇದು ಯಾವುದು, ಜೀರೋ ಅಂತೈತಿ, ಜೀರೋ ಕ್ಲಾಸ್. ಆಮೇಲೆ ಫಸ್ಟ್ ಕ್ಲಾಸ್, ಆಮೇಲೆ ಸೆಕೆಂಡ್ ಕ್ಲಾಸ್, ಆಮೇಲೆ ಥರ್ಡ್ ಕ್ಲಾಸ್. ಇಲ್ಲಿ ಐತಲ್ರಿ ಜೀರೋ ಕಂಡೀಷನಲ್ಸ್ ಅನ್ನ, ಜೀರೋ ಕಂಡೀಷನಲ್. ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು ಇಫ್ ಅಂತಕ್ಕಂಥದ್ದನ್ನು ತಗೊಂಡೆವು. ಎಸ್, ಈಗ ಏನ್ ಮಾಡೋಣ ಅಂದ್ರ, ಇಲ್ಲಿರ್ತಕ್ಕಂತಹ ಜೀರೋ ಕಂಡೀಷನಲ್ಸ್ ಏನ್ ಹೇಳ್ತೈತಿ, ಅಬೌಟ್, ಇವುಗಳ ಬಗ್ಗೆ. ಅಬೌಟ್, ಎಸ್, ಜೀರೋ ಕಂಡೀಷನಲ್ ಏನ್ ಹೇಳ್ತೈತೆ ಅಂದ್ರ ಯೂನಿವರ್ಸಲ್ ಕಾನ್ಸೆಪ್ಟ್ ಬಗ್ಗೆ, ಯೂನಿವರ್ಸಲ್ ಕಾನ್ಸೆಪ್ಟ್ಗಳ ಬಗ್ಗೆ ಇದೊಂದು ಮಾತಾಡ್ತದೆ. ಓಕೆ, ಅಥವಾ ನಿಮ್ಮ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತದೆ, ಅಥವಾ ಎವ್ರಿ ಡೇ ಆಕ್ಟಿವಿಟಿ ಬಗ್ಗೆ ಮಾತಾಡ್ತದೆ, ಅಥವಾ ರಿಪೀಟೆಡ್ ಆಕ್ಷನ್ಸ್ ಬಗ್ಗೆ ಮಾತಾಡ್ತದೆ. ಓಕೆ, ಇದು ಏನ್ ಮಾತಾಡ್ತೈತಿ, ಎಂತ ಮಾತಾಡ್ತೈತಿ, ಎಕ್ಸಾಮ್ ಒಳಗೆ ಹೆಂಗ್ ಬರಿಬೇಕು, ಏನ್ ಮಾಡಬೇಕು ಅನ್ನೋದು ಏನ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ಇಗ್ನೋರ್ ಇಟ್. ಜಸ್ಟ್ ನಿಮಗೆ ಏನ್ ಗೊತ್ತಿರ್ಬೇಕು, ಇಂಟ್ರೊಡಕ್ಷನ್ ಅಂದ್ರೆ ಇಂಟ್ರೋ ಗೊತ್ತಿರ್ಬೇಕು. ಇಂಟ್ರೊಡಕ್ಷನ್ ಅಂತ ಮಾಡಿದ್ದಕ್ಕ ಇಂಟ್ರೋ ಗೊತ್ತು ಮಾಡ್ಕೊಳಕ ಅಷ್ಟ ತಲೆಗಿಟ್ಕೊಟ್ರಿ, ಬಾಕಿ ಎಲ್ಲ ತೆಗೆದು ಹೋಗ್ಬಿಟ್ರಿ. ಹೌದಾ? ಇಲ್ಲಿ ಫಸ್ಟ್ ಕ್ಲಾಸ್ ಅಂತ ಐತಿ. ವಾಟ್ ಈಸ್ ಫಸ್ಟ್ ಕ್ಲಾಸ್? ಫಸ್ಟ್ ಕ್ಲಾಸ್ ಅಂದ್ರೆ ಏನು ಅಂತಕ್ಕಂಥದ್ದು. ಫಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳ್ತೈತಂದ್ರ ಫ್ಯೂಚರ್ ಪಾಸಿಬಿಲಿಟಿ, ಫ್ಯೂಚರ್ ಬಗ್ಗೆ ಹೇಳ್ತದ. ಓಕೆ, ಅಥವಾ ಶೋರ್ ಫ್ಯೂಚರ್ ಬಗ್ಗೆ ಹೇಳ್ತದೆ. ಇಲ್ಲಿ 100% ಏನಿರ್ತೈತಿ, ಫ್ಯೂಚರ್ ಒಳಗೆ ಏನಾಗ್ತೈತಲ್ಲ ಅದನ್ನ ಪ್ರೆಸೆಂಟ್ ಮೇಲೆ ಡಿಪೆಂಡ್ ಆಗಿ ಹೇಳ್ತದೆ. ಓಕೆ, ಫ್ಯೂಚರ್ ಇದನ್ನ ನೆನಪಿಟ್ಕೊಡಿ. ಫ್ಯೂಚರ್ ಅಂದಾಗ ಇನ್ನೊಂದು ಏನು ನೆನಪಿರ್ಲಿ, ವಿಲ್ ನೆನಪಿರ್ಲಿ. ಸರ್ ವಿಲ್ ಯಾಕೆ ನೆನಪಿಟ್ಕೊ ಅಂದಾರ ಅನ್ನೋದು ನಿಮಗೆ ವಿಡಿಯೋ ಬಂದಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಅರ್ಥ ಆಗ್ತದ. ಹೌದಾ? 100% ಅರ್ಥ ಆಗ್ತದ. ಡೋಂಟ್ ವರಿ ಅಬೌಟ್ ದಟ್. ಹೌದಾ? ಎಸ್, ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಏನು, ಫ್ಯೂಚರ್ ಟೆನ್ಸ್ ಅನ್ನೋದು ಆಯ್ತು. ಜೀರೋ ಕಂಡೀಷನಲ್ಸ್, ಯೂನಿವರ್ಸಲ್ ಕಾನ್ಸೆಪ್ಟ್ ಅನ್ನೋದ್ರ ಬಗ್ಗೆ ನಿಮ್ಗೆ ಅರ್ಥ ಆಯ್ತು. ಸೆಕೆಂಡ್ ಕ್ಲಾಸ್ ಏನು? ಸೆಕೆಂಡ್ ಕ್ಲಾಸ್ ಏನಂದ್ರ ಅನ್ರಿಯಾಲಿಟಿ ಅಥವಾ ಇಮ್ಯಾಜಿನೇಷನ್ ಅಂತ. ಏನ್ರಿ? ಅನ್ರಿಯಾಲಿಟಿ ಅಥವಾ ಇಮ್ಯಾಜಿನೇಷನ್ಸ್ ಬಗ್ಗೆ ಅಥವಾ ಹೈಪೋಥೆಟಿಕಲ್ ರಿಯಾಲಿಟಿ ಬಗ್ಗೆ ಮಾತಾಡ್ತದ.
ಓಕೆ, ನಾ ಅಲ್ಲಿ ಇದ್ದೀನಿ ಅಂದ್ರ ಬ್ಯಾರೇನೇ ಐತಿ. ನಾನು ನಿನ್ನ ಜಗದೊಳಗೆ ಇದ್ದೀನಿ ಅಂದ್ರ, ನಾ ಪ್ರಧಾನ ಮಂತ್ರಿ ಆಗಿದ್ದೆ ಅಂದ್ರ, ನಾ ರಾಷ್ಟ್ರಪತಿ ಆಗಿದ್ದೆ ಅಂದ್ರ ನೀವು ಆಗಿಲ್ಲ. ಇದ್ರ ಬಗ್ಗೆ ಹೇಳುವಾಗ ಏನೇನು ಬಳಸಬೇಕು, ಹೆಂಗ್ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು, ಎಕ್ಸಾಮ್ ಒಳಗೆ ಹೆಂಗ್ ಕೇಳ್ತಾನು, ಅದು ಬಹಳ ಇಂಪಾರ್ಟೆಂಟು. ಇದು ಎತ್ತರ ಬಗ್ಗೆ ಇರ್ತೈತೆ ಅಂದ್ರೆ ಪಾಸ್ಟ್ ಟೆನ್ಸ್ ಬಗ್ಗೆ ಇದು ಏನ್ ಮಾಡ್ತದ ಹೇಳ್ಕೊಡ್ತದ. ಪಾಸ್ಟ್ ಟೆನ್ಸ್ ಒಳಗೆ ಏನ್ ಮಾಡ್ತದ ನಿಮಗದ ರಿಯಾಲಿಟಿಯನ್ನ ಏನ್ ಮಾಡ್ತದ ನಿಮಗೆ ಹೇಳ್ಕೊಡ್ತದ. ನಾಟ್ ರಿಯಾಲಿಟಿ, ಇಟ್ ಇಸ್ ಅನ್ರಿಯಾಲಿಟಿ. ಓಕೆ, ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟು. ಒಂದು ಕಾನ್ಸೆಪ್ಟ್ ಯೂನಿವರ್ಸಲ್ ಬಗ್ಗೆ ಹೇಳಿದ್ರ, ಎರಡನೇದು ಫ್ಯೂಚರ್ ಬಗ್ಗೆ ಹೇಳಿದ್ರ, ಮೂರನೇದು ಪಾಸ್ಟ್ ಒಳಗೆ ಅನ್ರಿಯಾಲಿಟಿ ಒಳಗೆ ಹೇಳ್ತದ. ಎಸ್, ಅದೇ ಸರ್ ಥರ್ಡ್ ಕ್ಲಾಸ್ ಏನ್ ಹೇಳ್ತೈತ್ರಿ, ಅದು ಇಂಪಾರ್ಟೆಂಟ್. ಓಕೆ, ಥರ್ಡ್ ಕ್ಲಾಸ್ ಏನ್ ಹೇಳ್ತೈತಂದ್ರ ಇದು ಕೂಡ ಪಾಸ್ಟ್ ಬಗ್ಗೆನೇ ಹೇಳ್ತೈತಿ. ಪಾಸ್ಟ್ ಬಗ್ಗೆನೇ ಹೇಳ್ತೈತಿ, ಬಟ್ ರಿಗ್ರೆಟ್ ಅನ್ನ ಶೋ ಮಾಡ್ತೈತಿ. ಓಕೆ, ಇಂಪಾಸಿಬಲ್ ಟು ಚೇಂಜ್, ಇಂಪಾಸಿಬಲ್ ಬಗ್ಗೆ ಇರ್ತೈತಿ. ಓಕೆ, ಇಂಪಾಸಿಬಲ್ ಅದು ಯಾಕಂದ್ರೆ ಹೊಳ್ಳೆಲ್ಲಿ ಹೋಗಾಕಂತ ಬರಂಗಿಲ್ಲ. ನೀವು ರಿಗ್ರೆಟ್ ಅನ್ನ ಸೂಚಿಸಬಹುದು. ಯಾವ ರೀತಿ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಅವಾಗ ಅಭ್ಯಾಸ ಮಾಡಿದ್ನಿ ಅಂದ್ರ ನಾ ದೊಡ್ಡ ಆಫೀಸರ್ ಆಗ್ತೀನಿ. ಓಕೆ, ನಾ ದೊಡ್ಡ ಏನಾಕಿನಿ, ಪ್ರೈಮ್ ಮಿನಿಸ್ಟರ್ ಆಗ್ತೀನಿ. ನಾ ಇಲೆಕ್ಷನ್ ಅವಾಗ ನಿಂತೀನಿ ಅಂದ್ರ ನಾ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ. ನಿಂತೀನಿ ಅಂದ್ರ ನೀವು ನಿಂತಿಲ್ಲ, ಅವಾಗೂ ನಿಂತಿಲ್ಲ, ಎಂದೂ ನಿಲ್ಲುದಿಲ್ಲ. ಓಕೆ, ಇಟ್ ಇಸ್ ಅ ಇಂಪಾಸಿಬಲ್ ಅಂತಕ್ಕಂಥದ್ದು. ಮತ್ತೆ ಯಾವಾಗಿಂದ ಹೇಳ್ತದ, ಭೂತಕಾಲದ ಬಗ್ಗೆ ಹೇಳ್ತದ, ಭೂತಕಾಲದ ಬಗ್ಗೆ ಹೇಳ್ತದ. ಹೌದಾ ಸರ್, ಇವುಗಳನ್ನ ಸೆಂಟೆನ್ಸ್ ಫಾರ್ಮೇಶನ್ ಒಳಗೆ ಹೆಂಗ ಕೇಳ್ತಾನ ಅಂತಕ್ಕಂಥದ್ದನ್ನ ನೋಡ್ಬೇಕ್ರಿ. ಸೆಂಟೆನ್ಸ್ ಫಾರ್ಮೇಶನ್ಸ್ಗಳು ಯಾವ ರೀತಿ ಆಗ್ತಾವ. ಓಕೆ, ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಒಮ್ಮೆ ನೀವು ಈ ಸಿರೀಸ್ ನೋಡ್ಬಿಟ್ರಿ ಅಂದ್ರ ನಿಮಗೇನ ಎಕ್ಸಾಮ್ ಒಳಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಡಚಣೆಗಳು ಆಗುವುದಿಲ್ಲ. ಓಕೆ, ಎಸ್, ನೋಡ್ರಿ, ಯಾರು ಪ್ರಥಮವಾಗಿ ನಮ್ಮ ಚಾನಲ್ಗೆ ಬಂದು ನೋಡ್ತಾ ಇದ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಂದಿಲ್ ನಾಳೆ ಈ ವಿಡಿಯೋ ಒಂದು ಬಹಳಷ್ಟು ಜನರಿಗೆ ರೀಚ್ ಆಗ್ತದ. ಅವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ನಾವು ಈ ಕ್ಲಾಸ್ ಅನ್ನ ಕಲಿಬೇಕಾಗಿತ್ತು. ಅದಕ್ಕೆ ಈಗಲೇ ನೋಡ್ಕೊಂಡ್ ಬಿಡ್ರಿ, ಕಲ್ಕೊಂಡ್ಬಿಡ್ರಿ ಅಂತಕ್ಕಂಥದ್ದು ನನ್ನ ಉದ್ದೇಶ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ಇಷ್ಟೆಲ್ಲ ಆಯ್ತು. ಎಕ್ಸಾಮ್ ಒಳಗೆ ಹೆಂಗ್ ಬರ್ತಾವು, ಎಕ್ಸಾಮ್ ಒಳಗ ಹೆಂಗ್ ಬರ್ತಾವ ಅಂತ ಕೇಳಿದಾಗ ಒಂದೇದ್ ಹೇಳ್ತೇನೆ ಕೇಳ್ರಿ. ನಿಮಗೆ ಎಕ್ಸಾಮ್ ಒಳಗೆ ಇವು ಹೆಂಗ್ ಬರ್ತಾವ, ಎಕ್ಸಾಮ್ ಒಳಗ ಹೆಂಗ್ ಬರ್ತಾವ, ಎಕ್ಸಾಮ್ ಒಳಗೆ ಹೆಂಗ್ ಬರ್ತಾವ್ರಿ ಅಂತಕ್ಕಂಥದ್ದು ಒಂದು ಕ್ವಶನ್ ಇರ್ತದ. ಅದಕ್ಕೋಸ್ಕರ ಕೇಳಿರ್ಲಿ ಎಕ್ಸಾಮ್ ಒಳಗೆ ಹೆಂಗ್ ಬರ್ತಾವ ಅಂದ್ರ ಒಂದು ಗ್ರಾಮರ್ ಎರರ್ ಒಳಗೆ ಕೇಳ್ತಾನೆ. ಗ್ರಾಮರ್ ಎರರ್ ಒಳಗೆ ಕೇಳ್ತಾನೆ. ಯಾವ ರೀತಿ ಕೇಳ್ತಾನಂದ್ರ ಇಫ್ ಐ ವಾಸ್ ಯು ಐ ವುಡ್ ಹೆಲ್ಪ್ ಹರ್. ಓಕೆ, ಇದ್ರೊಳಗೆ ಈ ಸೆಂಟೆನ್ಸ್ ಕರೆಕ್ಟ್ ಸೆಂಟೆನ್ಸ್ ಅಲ್ಲಿದ. ಈ ಸೆಂಟೆನ್ಸ್ ಒಳಗೆ ಏನೈತಂದ್ರೆ ಎರರ್ ಐತಿ. ಆ ಎರರ್ ಹೆಂಗ್ ಬಂತು, ಏನ್ ಬಂತು ಅಂತಕ್ಕಂಥದ್ದನ್ನ ನಿಮಗೆ ಏನಾಕೈತಿ ಬರುವ ಕ್ಲಾಸ್ಗಳಲ್ಲಿ ಅರ್ಥ ಆಕೈತಿ. ಹಿಂಗ ಕ್ವಶನ್ ಬರ್ತಾವ, ಹಿಂಗ ಕೊಟ್ಟು ಕೇಳಿದಂದ್ರ ನೀವು ಆನ್ಸರ್ ಗೊತ್ತಿದ್ರ ಮಾಡ್ತೀರಿ, ಗೊತ್ತಿಲ್ಲ ಹಂಗ ಬಿಡ್ತಿರ ಹೊರತು ತಪ್ಪ ಆನ್ಸರ್ ಮಾಡ್ಬಾರ್ದು. ಹೌದಾ, ಗೆಸ್ ಮಾಡೋದ್ರಾಗ ಅರ್ಥ ಇಲ್ಲ, ಗೆಸ್ ಮಾಡಬಾರ್ದು. ನನ್ನ ಪ್ರಕಾರ ಯಾರೂ ಆನ್ಸರ್ಸ್ಗಳನ್ನ ಗೆಸ್ ಮಾಡಬಾರ್ದು. ಆನ್ಸರ್ಗಳನ್ನ ಶಾರ್ಟ್ ಹೊಡ್ಯಾಕಲ್ರಿ, ಶೋರ್ ಆಗಿರ್ತಕ್ಕಂಥ ಆನ್ಸರ್ಸ್ಗಳಾಗಬೇಕು. ನಾಟ್ ಎನಿ ಗೆಸ್ ಆನ್ಸರ್ಸ್ ಹಿಯರ್. ಓಕೆ, ಎಸ್. ಆಮೇಲೆ ಹೆಂಗ್ ಕೇಳ್ತಾನ, ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಕೇಳ್ತಾನ್ರಿ. ಹೆಂಗ್ ಕೇಳ್ತಾನ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಕೇಳ್ತಾನೆ. ಏನ್ ಕೇಳ್ತಾನಂದ್ರ ಇಫ್ ಐ read a book, it dash help me in the future. ಓಕೆ, ಇದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾನೆ, ಎ ಬಿ ಸಿ ಡಿ ಅಂತ 4 ಆಪ್ಷನ್ ಕೊಡ್ತಾನೆ. ಇದ್ರೊಳಗೆ ಯಾವುದು ಸರಿ ಆಗ್ತದ ಅಂತಕ್ಕಂಥದ್ದು, ಯಾವುದು ಕರೆಕ್ಟ್ ಆಗ್ತದ ಅಂತಕ್ಕಂಥದನ್ನ ಕೇಳ್ತಾನೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತವೆ. ಹೌದಾ ಸರ್, ಹಿಂಗ್ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಬಹಳಷ್ಟು. ಹೌದಾ, ಏನ್ ಮಾಡಬೇಕು ನಾ ಅಂತಕ್ಕಂಥದ್ದು. ಇದು ಆಯ ಬಂದಾಗ ಬೇರೆ ಆಗ್ತದ, ಇಲ್ಲಿ ಹಿ ಬಂದಾಗ ಟೋಟಲಿ ಡಿಫ್ರೆಂಟ್ ಆಗ್ತದೆ. ಓಕೆ, ಒಂದರಿಂದ ಇನ್ನೊಂದಕ್ಕೆ ಡಿಫ್ರೆನ್ಶಿಯೇಟ್ ಆಗ್ತದೆ. ಓಕೆ, ಸೊ ನೀವೇನ್ ಮಾಡಬೇಕು, ಇವುಗಳು ಕಾನ್ಸೆಪ್ಟ್ಗಳನ್ನ ತಿಳ್ಕೊ. ಆಮೇಲೆ ಬರ್ತದ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮಾಡೋದು ಬರ್ತದೆ. ಸೆಂಟೆನ್ಸ್ ಇಂಪ್ರೂವ್ ಮಾಡೋದು ಬರ್ತದ, ಅಥವಾ ಸಬ್ಸ್ಟಿಟ್ಯೂಟ್ ಸೆಂಟೆನ್ಸ್ ಅಂತಕ್ಕಂಥದ್ದು ಬರ್ತದೆ. ಸಬ್ಸ್ಟಿಟ್ಯೂಟ್ ಮಾಡೋದು ಅಂತಕ್ಕಂಥದ್ದು ಬರ್ತದ. ಇವುಗಳು ಬಂದಾಗ ಇಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ಗಳನ್ನ ಕೊಡಬೇಕು. ಯಾಕಂದ್ರ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವ ಕ್ಲಾಸ್ ಕೇಳ್ಯಾನ್ರಿ, ಥರ್ಡ್ ಕ್ಲಾಸ್ ಅಂತಕ್ಕಂಥದ್ದು ಬಹಳಷ್ಟು ಸಲ ಏನ್ ಮಾಡ್ಯಾನ. ಹೌದಾ, ಥರ್ಡ್ ಕ್ಲಾಸ್ ಅಂತಕ್ಕಂಥದ್ದನ್ನ ಬಹಳಷ್ಟು ಸಾರಿ ಏನ್ ಮಾಡ್ಯಾನ
ಕೇಳ್ಯಾನ, ಅವುಗಳನ್ನ ಕೇಳಿದಾಗ ಅವು ನಿಮಗೆ ಏನಾಗಬಾರ್ದು, ಟಫ್ ಆಗಬಾರ್ದು, ಮಿಸ್ಟೇಕ್ಸ್ಗಳಾಗಬಾರ್ದು. ಆ ರೀತಿ ನೀವೇನು ಮಾಡಬೇಕು, ಸಾಲ್ಯೂಷನ್ಗಳನ್ನು ಹುಡುಕೊಳ್ಳೇಬೇಕು. ಹೌದಾ? ಎಸ್, ನೀವು ಅಚಾನಕ್ ತಿಳ್ಕೊಂಬಿಡ್ರಿ. ಈಗ ನೀವು ಇದನ್ನೆಲ್ಲ ನೀವು ಏನು ಮಾಡ್ತೀರಿ, ಈ ಕಾನ್ಸೆಪ್ಟನ್ನು ಎಂಟೈರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರ ಅಂತ ತಿಳ್ಕೊರಿ. ಹೌದಾ? ಈ ಕಾನ್ಸೆಪ್ಟ್ ನಿಮಗೆ ಎಂಟೈರ್ ಆಗಿ ಅಂಡರ್ಸ್ಟ್ಯಾಂಡ್ ಆತಂದ್ರ ಅವಾಗ ಏನಾಕೈತಿ, ಯಾವ ರೀತಿಯಾಗಿರ್ತಕ್ಕಂಥ ತಪ್ಪುಗಳು ಆಗೋದಿಲ್ಲ. ಒಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಇರ್ತಕ್ಕಂಥ ಈ ಫಸ್ಟ್, ಸೆಕೆಂಡ್, ಥರ್ಡ್, ಜೀರೋ ಕಂಡೀಷನಲ್ಸು ಯಾವ ರೀತಿ ಬರ್ತಾವ, ಏನು ಬರ್ತಾವನು 100% ಬಿಚ್ಚಿಡ್ತಾನೋ. ಒಟ್ಟ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಎಕ್ಸಾಮ್ ಎಂತ ಎಕ್ಸಾಮ್ ಇದ್ರು ಕ್ಲಿಯರ್ ಆಗಾಕ ಬೇಕಿಲ್ಲ. ಹೌದಾ? ಕ್ಲಿಯರ್ ಆಗಬೇಕು, ಕ್ಲಿಯರ್ ಮಾಡ್ತೀರಿ. ಡೋಂಟ್ ವರಿ ಅಬೌಟ್ ದಟ್. ಯಾವುದೇ ಡೌಟ್ಸ್ ಬೇಡ, ಯಾವುದೇ ಡೌಟ್ಸ್ ಬೇಡವೇ ಬೇಡ. ಹೌದಾ? ಕ್ಲಿಯರ್ ಮಾಡಿ ಹೋಗಿತೀರಿ. ಎಸ್, ಹಂಗಂತ ಹೇಳ್ತಾ ಈ ವಿಡಿಯೋನ ಸಣ್ಣ ಇಂಟ್ರೊಡಕ್ಷನ್ ವಿಡಿಯೋ ಐತಿ, ಸಣ್ಣ ವಿಡಿಯೋ ಐತಿ. ವಿಡಿಯೋನ 100% ಬಹಳಷ್ಟು ಜನ ನೋಡ್ರಿ, ಬಹಳ ಜನಕ್ಕೆ ಶೇರ್ ಮಾಡ್ರಿ. ಯಾಕಂದ್ರೆ ನಾಳೆಯಿಂದ ಚಾಲು ಆಕೈತಿ ಫಸ್ಟ್ ಕಂಡೀಷನ್, ಜೀರೋ ಕಂಡೀಷನಲ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಜೈ ಹಿಂದ್, ಬಾಯ್ ಬಾಯ್.